ಭಾಳ ಪ್ರಭಾವಿಗಳಂತ ಕೈವಾಡಗಳು ತುಂಬ ಇದೆ, ಆದ್ರಿಂದ ಸಿಗ್ತಾ ಇಲ್ಲ. SIT ತನಿಖೆ ರಚನೆ ಮಾಡಿದ್ದಾರೆ, ಅಲ್ಲೂ ಕೂಡ ಸರಿಯಾಗಿ ನ್ಯಾಯ ನಮಗೆ ಸಿಗ್ತಾ ಇಲ್ಲ. 13 ವರ್ಷ ಆಯಿತು ನಮ್ಮ ಸೌಜನ್ಯ ಕೊಂದು, ಇದುವರೆಗೂ ಕಂಡಿಡಿಯಕ್ಕಾಗಿಲ್ಲ. ಇದು ನಮ್ಮ ಸರ್ಕಾರಕ್ಕೆ ಒಂದು ದುರಂತ ಅಂತ ಅನಿಸ್ತದೆ. ನಮ್ಮ ಎಷ್ಟೋ ದಿನಗಳಿಂದ ಕೊಲೆ ಆಗಿ ಎಷ್ಟೋ ದಿನ ಆಯಿತು. ಒಂದು ಹೆಣ್ಣು ಅಂತ ಅಂದರೆ ನಾವು ಸಮಾಜದಲ್ಲಿ ಒಂದು ತಾಯಿಗೆ ಹೋಲಿಸ್ತೀವಿ, ಒಂದು ಜೀವ ಕೊಡುವಂಥ ವಸ್ತುಗೆ ಹೋಲಿಸ್ತೀವಿ, ಪ್ರಕೃತಿಗೆ ಹೋಲಿಸ್ತೀವಿ. ಆದರೆ ಇವತ್ತೊಂದು ದಿನ ಒಂದು ಹೆಣ್ಣನ್ನು ಕಣ್ಣು ಅಂತ ಹೋಲಿಸ್ತೀವಿ. ಅದೇ ಕಣ್ಣನ್ನು ಕಿತ್ಕೊಂಡು ಇವತ್ತೊಂದು ದಿನ ಅಟ್ಟಹಾಸ ಮೆರಿತಾ ಇರುವಂತಹ ಎಷ್ಟೋ ಜನ ಗಂಡಸರಿಗೆ ಮತ್ತು ಸೌಜನ್ಯನ ಕೊಲೆಗೆ ಮಾಡಿರುವಂತಹ ಗಂಡಸರಿಗೆ ಇವತ್ತುವರೆಗೂ ಕಂಡಿಡಿಯೋಕ್ಕಾಗ್ತಿಲ್ಲ, ಯಾರಂತನೂ ಇವತ್ತು ಗುರ್ತಿಲ್ಲ. ಯಾಕಂದರೆ ಎಷ್ಟೋ ಕಡೆ ಆಗಿರುವಂಥ ಪ್ರಕರಣಗಳಲ್ಲಿ ಬೇಗ ಕಂಡುಹಿಡ್ದಿದ್ದಾರೆ, ಬೇಗ ನ್ಯಾಯ ಸಿಕ್ಕಿದೆ, ತಡವಾದ್ರೂ ಬೇಗ ಸಿಕ್ಕಿದೆ. ಆದರೆ ಇಲ್ಲಿ ಮಾತ್ರ ಯಾಕೆ ಸಿಗ್ತಾ ಇಲ್ಲ ಅಂದರೆ ಭಾಳ ಪ್ರಭಾವಿಗಳಂತ ಕೈವಾಡಗಳು ತುಂಬ ಇದೆ, ಆದ್ದರಿಂದ ಸಿಗ್ತಾ ಇಲ್ಲ. SIT ತನಿಖೆ ರಚನೆ ಮಾಡಿದ್ದಾರೆ, ಅಲ್ಲೂ ಕೂಡ ಸರಿಯಾಗಿ ನ್ಯಾಯ ನಮಗೆ ಸಿಗ್ತಾ ಇಲ್ಲ, ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಕಾರ್ಯಾಚರಣೆ ಆಗಬೇಕು, ಒಳ್ಳೆಯ ಸಮಿತಿಯನ್ನು ರಚಿಸಿ ನಮಗೆ ನ್ಯಾಯ ಸಿಗುವಂತೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಓಡಾಡುವಾಗ ತುಂಬ ಸಂರಕ್ಷತೆಯಿಂದ ಓಡಾಡೋ ಥರ ಆಗಬೇಕು. ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗೂ ನಾವೊಂದು ಮಂಗಳಮುಖಿಯರಾಗಿ ಆಂದೋಲನದಲ್ಲಿ ನಾವು ಕೂಡ ಕೈ ಜೋಡಿಸಿದ್ದೀವಿ ಅಂತ ಮಾತಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ಏನಿದು ಸೌಜನ್ಯ ಮತ್ತು ವೇದವತಿ ಇವ್ರ ಕೇಸಸ್ ಆಗಿದೆಯೋ, ಎಲ್ಲ ಕಡೆ ಏನೇ ಆದ್ರೂ ಬೇಗ ಕಂಡುಹಿಡಿತಾರೆ. ಒಂದು ಗಂಡು ಮಕ್ಕಳಿಗೆ ಏನಾದರೂ ಶೋಷಣೆ ಆದರೆ, ಒಂದು ಜಗಳ ಆದರೆ ಅದನ್ನು ಎತ್ತಿ ತೋರಿಸ್ತಾರೆ, ಬೇಗ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿದು ಎಲ್ಲ ಮಾಡ್ತಾರೆ. ಅದೇ ಒಂದು ಹೆಣ್ಣು ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾಕೆ ನಮ್ಮ ಸರ್ಕಾರ ಅದ್ರ ಬಗ್ಗೆ ಏನಾದರೂ ಜಾಗೃತಿ ತಗೊಳ್ಳೋದಿಲ್ಲ? 13 ವರ್ಷ ಆಯಿತು ನಮ್ಮ ಸೌಜನ್ಯ ಕೊಂದು, ಇದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ. ಇದು ನಮ್ಮ ಸರ್ಕಾರಕ್ಕೆ ಒಂದು ದುರಂತ ಅಂತ ಅನಿಸ್ತದೆ. ನಮ್ಮ ಸರ್ಕಾರ ಎಲ್ಲಿದೆ, ಎಲ್ಲಿ ನ್ಯಾಯ ಒದಗಿಸಿಕೊಡ್ತಾ ಇದೆ? ಸೌಜನ್ಯನೂ ಒಂದು ಹೆಣ್ಣು ಮಗು. ಅದೇ ಥರ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ. ಇವತ್ತು ಸೌಜನ್ಯಗಾಗಿರೋದು ನಮ್ಮ ಮನೆ, ನಾಳೆ ನಮ್ಮ ಮನೇಲಿ ಆ ಹೆಣ್ಣು ಮಗುಗಾದರೆ ಆ ನೋವು ಏನು ಅಂತ ನಮಗೆ ಗೊತ್ತಾಗತ್ತೆ. ಇದರಿಂದ ನಾವು ಸರ್ಕಾರಕ್ಕೆ ಏನು ಕೇಳ್ಕೊತ ಇದ್ದೀವಿ ಅಂದರೆ, ಆದಷ್ಟು ಬೇಗ ಸೌಜನ್ಯಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅದೇ ಥರ ಸೌಜನ್ಯ ಕೇಸ್ 4 ಕೇಸ್ ಆಗಲಿ, ವೇದವಲ್ಲಿ ಆಗಿರ್ಬೋದು, ಹೇಮಲತಾ ಆಗಿರ್ಬೋದು, ಇವರ ಪ್ರಕರಣಕ್ಕೆ ಎಲ್ಲರೂ ಆದಷ್ಟು ಬೇಗ ನ್ಯಾಯ ಒದಗಿಸ್ಕೋಬೇಕು. ಕೊಂದವರು ಯಾರು ಈ ಪ್ರಶ್ನೆಗೆ ಇಡೀ ಕರ್ನಾಟಕ ಕಾಯ್ತಿದೆ. ಈ ಪ್ರಶ್ನೆ ನಮಗೂ ಎಲ್ಲರಿಗೂ ಗೊತ್ತು, ಆದರೆ ಸರ್ಕಾರ ಇದನ್ನು ಬಹಿರಂಗ ಮಾಡಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊತಿದ್ದೀವಿ. ಇವತ್ತು ಬೆಳ್ತಂಗಡಿಗೆ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರು ಸುಮಾರು ಜನ ಬಂದು ಕೈ ಜೋಡಿಸಿದ್ದೀವಿ. ಇದೇ ಥರ ಬೇರೆ ಕಡೆ ಎಲ್ಲೇ ಆಗಲಿ, ಏನೇ ಜಾತ ಆಗಲಿ, ಏನೇ ಒಂದು ಕಾರ್ಯಕ್ರಮ ಆಗಲಿ ನಾವು ನಿಲ್ತೀವಿ. ನಮ್ಮ MJS ಪರವಾಗಿ ನಾವು ಬಂದು ಹೋರಾಟ ಮಾಡ್ತೀವಿ. ಕೊಂದವರು ಯಾರು ಅಂತ ತಿಳಿಯೋ ತನಕ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೋರ್ಕೊತಿದ್ದೀವಿ, ಮನವಿ ಮಾಡ್ಕೊತೀವಿ. ಧನ್ಯವಾದಗಳು.